ಹೊನ್ನಾವರ ತಾಲೂಕಿನ ಸಂತೇಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಇಪಿಎಲ್ ಸಂಘಟನಾ ಸಮಿತಿ ಹೊನ್ನಾವರ ಇವರ ವತಿಯಿಂದ ಸರ್ಕಾರಿ ನೌಕರರ ಪರಿವಾರದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಸಹಕಾರಿ ಭಾರತಿ ಜಿಲ್ಲಾಧ್ಯಕ್ಷ ಜಿಜಿ ಶಂಕರ್ ಉದ್ಘಾಟಿಸಿದರು. ಸರ್ಕಾರಿ ನೌಕರರು ಬೇರೆ ತಾಲೂಕಿಗೆ ಹೋಲಿಸಿದರೆ ಹೊನ್ನಾವರದ ನೌಕರರ ಮೇಲೆ ಬಹಳ ಹೆಮ್ಮೆ ಎನಿಸುತ್ತಿದೆ. ಸರ್ಕಾರದ ನೆರವಿನ ಕೆಲಸಕ್ಕೆ ಅಧಿಕಾರಿಗಳ ಬಳಿ ಹೋದಾಗ ಅವರು ನೀಡುವ ಸೇವಾ ಮನೋಭಾವ ಮಾದರಿಯಾಗಿದೆ. ಸಾಂಸ್ಕೃತಿಕವಾಗಿ ಸಂಘಟನೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಸಂಘಟನೆ ಮಾದರಿಯಾಗಿದೆ ಎಂದರು. ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನನಗಂತೂ ಬಹಳ ಹೆಮ್ಮೆ ಇದೆ, ವೈಯಕ್ತಿಕವಾಗಿ ಹೆಮ್ಮೆ ಇದೆ. ಯಾಕೆಂದ್ರೆ ಯಾವುದೇ ಒಂದು ಕೆಲಸವನ್ನ, ಯಾವುದೊಂದು ವಿಷಯವನ್ನ ಸರ್ಕಾರದ ನೆರವಿನ ಕೆಲಸವನ್ನ ತೆಗೆದುಕೊಂಡು ಹೋದಾಗ ಸೌಜನ್ಯದಿಂದ, ಪ್ರೀತಿಯಿಂದ ಅವರ ಹುದ್ದೆಯ ಗೌರವವನ್ನು ಜಾಸ್ತಿ ಮಾಡತಕ್ಕಂಥ ಸ್ನೇಹಮಯವಾದಂಥ ನಮಗೆ ಸೇವೆಯನ್ನು ನೀಡತಕ್ಕಂಥವ್ರು ನಾವು ನೋಡಿದ್ವಿ. ಇವತ್ತು ಬಹಳ ಜನ ವೇದಿಕೆಯಲ್ಲಿದ್ದಾರೆ, ಎಲ್ಲರೂ ಆತ್ಮೀಯವಾಗಿ ನೋಡ್ತಕ್ಕಂಥವ್ರು ಇದ್ದಾರೆ. ಇವರು ಒಂದು ಹೆಜ್ಜೆ ಮುಂದೋಗಿ ನಮ್ಮ ಕ್ಷೇಮಾಭಿವೃದ್ಧಿ, ನಮ್ಮ ಎಲ್ಲ ನೌಕರರ ಒಂದು ಬೇಡಿಕೆಗಳನ್ನ, ಕ್ಷೇಮಗಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಸಂಘಟನೆ ಮಾಡೋದ್ರೊಟ್ಟಿಗೆ ನಾವು ಸಾಂಸ್ಕೃತಿಕವಾಗಿ ಸಂಘಟನೆ ಮೂಲಕ ನಾವುಗಳೆಲ್ಲ ನಮ್ಮ ಗುರುತನ್ನ ಮುಂದಿನ ಸಮುದಾಯಕ್ಕೆ, ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನ ನೀಡಬೇಕು ಮತ್ತು ಈ ಮುಖೇನ ಹೋಗ್ಬೇಕನ್ನುವಂತ ಈ ಭಾವನೆಯೊಡನೆ ಇಂಥ ಒಂದು ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ನಿರ್ಧಾರ, ಈ ಕ್ರೀಡಾಕೂಟ ಈ ಥರದೆಲ್ಲ ಜನರನ್ನು ಸೇರಿಸುವುದು, ಕಾರ್ಯಕ್ರಮ ಮಾಡುವುದು ಅಂದ್ರೆ ಬಹಳಷ್ಟು ಕಷ್ಟಕರವಾದಂಥದ್ದು. ಅಂತ ನಿರ್ಧಾರವನ್ನು ಮಾಡಿ 2ನೇ ವರ್ಷಕ್ಕೆ ಇಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತಂದ್ರೆ ಇದು ಬಹಳಷ್ಟು ದೊಡ್ಡ ಪ್ರಮಾಣದ ಸಾಧನೆ ಅಥವಾ ಸಾಧನೆ ಅಂತ ಹೇಳ್ತೀನಿ. ಎಸ್ಆರ್ಎಲ್ ಸಮೂಹ ಸಂಸ್ಥೆ ಮಾಲಕರಾದ ವೆಂಕಟರಮಣ ಹೆಗಡೆ ಮಾತನಾಡಿ, ತಾಲೂಕು ಸರ್ಕಾರಿ ನೌಕರರ ಸಂಘಟನೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾಗಿದೆ. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು. ಪ್ರೌಢಶಾಲಾ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ನಾಯ್ಕ್ ಮಾತನಾಡಿ, ಸರ್ಕಾರಿ ನೌಕರರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೆಲಸ ಮಾಡುವ ಸ್ಥಿತಿ ಎದುರಾಗಿದೆ. ಕೋವಿಡ್ ನಂತರ ಹೃದಯಾಘಾತದಂತಹ ಕಾಯಿಲೆಯಿಂದ ಅಕಾಲಿಕವಾಗಿ ನಿಧನರಾಗುತ್ತಿದ್ದಾರೆ. ದೈಹಿಕ ವ್ಯಾಯಾಮ ನಮ್ಮ ಆರೋಗ್ಯಕರ ಜೀವನ ಶೈಲಿಯಾಗಿದೆ. ನೌಕರರನ್ನು ಕ್ರಿಯಾಶೀಲವಾಗಿಸಲು ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಹುರಿದುಂಬಿಸಲು ಸಂಘಟಕರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದರು. ಕ್ರೀಡೆಯಲ್ಲಿ ನೌಕರರು ಯಾವುದೇ ಡಿಪಾರ್ಟ್ಮೆಂಟ್ ನೌಕರರು ಗೆದ್ರು ನೌಕರರ ಗೆದ್ದಂಗೆ ನಾವು ತಿಳ್ಕೊಂಡಿದ್ದೇವೆ ನಾವು. ಹಾಗಾಗಿ ಈ ಕಾರ್ಯಕ್ರಮ ನನ್ನನ್ನು ಕರೆದಿದ್ದೀರಿ. ಯಾಕಂದ್ರೆ ಇದು ಜಿ ಶಂಕರ್ ಅವರು ಹೇಳಿದಂಗೆ ಮಾತಾಡೋ ಕಾರ್ಯಕ್ರಮ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುವ ಸಲುವಾಗಿ ಅದೆಲ್ಲ ಜನ ಸೇರಿದರಿದ್ದಾರೆ. ಇವಾಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿ. ಹೊಸಕುಳಿ ಗ್ರಾಮ ಪಂಚಾಯತ್ ಸದಸ್ಯ HR ಗಣೇಶ್ ಮಾತನಾಡಿ, ಶಾಸಕಾಂಗ ನ್ಯಾಯಾಂಗ ಮಾಡುವ ಕಾರ್ಯವನ್ನು ಅನುಷ್ಠಾನಗೊಳಿಸುವ ಕಾರ್ಯಾಂಗದ ಮೂಲಕ ಸರ್ಕಾರಿ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಹೊಸಕುಳಿ ಗ್ರಾಮವು ಭೌಗೋಳಿಕವಾಗಿ ಚಿಕ್ಕದಾಗಿದ್ದರೂ ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿ ಶ್ರೀಮಂತವಾಗಿದೆ ಎಂದರು. ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದ ಋತ್ವಿಕ್ ಮೇಸ್ತಾ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಹೆಗಡೆ ಎಗ್ರೋಟಿಕ್ ಮಾಲಕರಾದ MG ಹೆಗಡೆ, ಸಂಘಟನೆಯ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ, ನಿಕಟಪೂರ್ವ ಅಧ್ಯಕ್ಷ ರಾಜ್ಕುಮಾರ್ ನಾಯ್ಕ್, ಸಂಘಟನೆಯ ಪ್ರಮುಖರಾದ ರಾಧಾಕೃಷ್ಣ ನಾಯ್ಕ್, ಕಿರಣ್ ಮೇಸ್ತಾ, ನಾಗಪ್ಪ ಕೊಟ್ಟೂರು, ಸೂರ್ಯಕಾಂತ್ ವಡೇರ್ ಮತ್ತಿತರರು ಇದ್ದರು. ಶಿಕ್ಷಕ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.